ಸ್ಕೋರ್ ಹೇಳಿ ಯಗ್ಗಪ್ಪ ಸರ್. 11-9 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ. 11-9. ಈ ಬಾರಿ ಸಚಿನ್ ಮಿಡ್ ಲೈನ್ ಹತ್ತಿರದಲ್ಲಿದ್ರೆ ಬಿಗಿಯಾದಂತ ಟ್ಯಾಕಲ್. ಸ್ಪ್ರೇ ಇತ್ತು, ಫಸ್ಟ್ ಏಡ್. ಸ್ಪ್ರೇ ಇದೆಯಾ ಮೆಡಿಕಲ್ ಡಿಪಾರ್ಟ್ಮೆಂಟ್? ಸ್ಪ್ರೇ. ಹನ್ನೆರಡು 9 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ. ಜಗದ್ಗುರು ಗೋಡೆಕೆರೆ ಸಿದ್ದರಾಮೇಶ್ವರ ಕಪ್ 2025 ಜಿದ್ದಾಜಿದ್ದಿನ ಒಂದು ಕಾದಾಟವನ್ನು ಇಲ್ಲಿ ಕಾಣಬಹುದು. ಹಾಗೆ ಅಂಕಣ 1ರಲ್ಲೂ ಸಹ ಪಂದ್ಯ ಆರಂಭವಾಗಿದೆ. ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ವಿರುದ್ಧ ಕೆಂಪಂಬ ತಿಪ್ಟೂರು ಎ. ಉತ್ತಮವಾದಂತಹ ಟ್ಯಾಕಲ್ ಶಿವ ಹಾಗೂ ಸಹ ಆಟಗಾರರಿಂದ. ಯಗಪ್ಪ ಸರ್ ಸ್ಕೋರ್ 14-13 13-9 in favor of ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಸೂಪರ್ ಕಿಲಾನ್ ಆಗಿದೆ ಶ್ರೀ ಚಾಮುಂಡೇಶ್ವರಿ ಮೈಸೂರು ತಂಡಕ್ಕೆ. ಕೊನೆಯ ಕ್ಷಣದಲ್ಲಿ ಸೂಪರ್ ಟ್ಯಾಕಲ್ ಮೂಲಕ ಏನಾದರೂ ತಂಡಕ್ಕೆ ವರದಾನ ಆಗುತ್ತಾ ಕಾದು ನೋಡಬೇಕಾಗಿದೆ. ಈ ಬಾರಿ ಪ್ರಜ್ವಲ್ +2 5 point ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಪಂದ್ಯ ಅಂಕಣ 1ರಲ್ಲಿ ಮುಕ್ತವಾಗಿದೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಶ್ರೀ ಚಾಮುಂಡೇಶ್ವರಿ ಮೈಸೂರು ವಿರುದ್ಧ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಪ್ರಜ್ವಲ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಜ್ವಲ್ ಸೂಪರ್ ರೈಡ್ ಮಾಡೋದಕ್ಕಾಗಿ ನಮ್ಮ ಮಾರುತಿ ಟೈಲ್ಸ್ ನ ಮಾಲೀಕರು ಶ್ರೀಯುತ ರಾಘವೇಂದ್ರ ಚಿಕ್ಕನಾಯಕನಹಳ್ಳಿಯವರು 1,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸಿದ್ರು. ದಯವಿಟ್ಟು ಬಂದು ಸ್ವೀಕರಿಸಬೇಕು. ಬರಲಿ ಒಂದು ಜೋರ ಚಪ್ಪಾಳೆ ಪ್ರಜ್ವಲ್ನಿಗೆ. ಸೂಪರ್ ರೈಡ್ ಮೂಲಕ ಬನ್ನಿ ಸರ್, ನೀವೇ ಬನ್ನಿ. ರಾಘವೇಂದ್ರ ಸರ್ ಬನ್ನಿ. ಚಿಕ್ಕನಾಯಕನಹಳ್ಳಿ ಮಾರುತಿ ಟೈಲ್ಸ್ ನ ಮಾಲೀಕರು ಶ್ರೀಯುತ ರಾಘವೇಂದ್ರ ಸರ್ ಅವರು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡ್ತಾ ಒಂದು ಫೋಟೋ ಬನ್ನಿ ಸರ್. ಥ್ಯಾಂಕ್ ಯು ಸರ್. ಫೋಟೋ ತೆಗೆದುಬಿಡಿ. ಕ್ರೀಡಾ ಪ್ರೋತ್ಸಾಹಕರು ವಿಶೇಷವಾಗಿ ನಮ್ಮ ಪ್ರಜ್ವಲ್ ಕೊನೆ ಹಂತದಲ್ಲಿ ಸೂಪರ್ ಹಿಟ್ ಮಾಡೋದಕ್ಕಾಗಿ 1,000 ರೂಪಾಯಿ ಬಹುಮಾನವನ್ನು ಮಾರುತಿ ಟೈಲ್ಸ್ ನ ಮಾಲೀಕರು ಶ್ರೀಯುತ ರಾಘವೇಂದ್ರ ಸರ್ ನೀಡಿರುತ್ತಾರೆ. ಧನ್ಯವಾದ. ಪ್ರಜ್ವಲ್ ಆಮೇಲೆ ಪಾರ್ಟಿ. ಭಾರಿ ಹೇಮಂತ ಡೈವಿಂಗ್ ಟ್ಯಾಕಲ್ ನ ಪ್ರಯತ್ನ ಇತ್ತು, ಸಪೋರ್ಟ್ ಮಾಡೋದಕ್ಕೆ ಆದಿ ಕೂಡ ಬಂದ್ರು. ಮಲ್ಟಿಪಲ್ ರೈಡ್. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ
ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಆದಷ್ಟು ಬೇಗ ಎರಡು ತಂಡದ ಆಟಗಾರರು ಅಂಕಣವನ್ನು ಪ್ರವೇಶ ಮಾಡಿ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ ವಿರುದ್ಧ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಆದಷ್ಟು ಬೇಗ ಎರಡು ತಂಡದ ಆಟಗಾರರು ಅಂಕಣ 2ಕ್ಕೆ ಆಗಮಿಸಿ. ದಾಳಿಯಲ್ಲಿ ಸತೀಶ್ ಕೆಂಪಂಬ ತಿಪ್ಪಿರ್ತಾನೆ ನಾಟಕರಿ ಬಾರಿ ಅಭಿಯವರಿಂದ ಡೈವಿಂಗ್ ಡಬಲ್ ಟೈ ಹೋಲ್ಡ್ ಉತ್ತಮವಾದಂತಹ ಟ್ಯಾಕಲ್. ಅನಿಲ 6-5 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಘೋಡೆಕೆರೆ. ಸಿಕ್ಸ್ ಈಚ್ 6-6 ಸಮಬಲ ಹೋರಾಟದಲ್ಲಿ ಪಂದ್ಯ. ದಯವಿಟ್ಟು ನೋಡಿ ಇಲ್ಲಿ ನಿಂತಿರೋರು ಅಣ್ಣ, ನೀವೇ ಇಲ್ಲಿ ನಿಂತಿರೋರು ನೋಡಿ, ಗ್ಯಾಲರಿಯಲ್ಲಿ ಇರೋರಿಗೆ ಮ್ಯಾಚ್ ಕಾಣಿಸಲ್ವಂತೆ, ದಯವಿಟ್ಟು ಕೂತ್ಕೊಳ್ಳಿ ಅಥವಾ ಗ್ಯಾಲರಿಗೆ ಬನ್ನಿ. ಅಫಿಷಿಯಲ್ ಟೈಮ್ ಔಟ್. ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ ವಿರುದ್ಧ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್. ಹಾಗೆ ಅಂಕಣ 1ರಲ್ಲಿ ಮುಂದಿನ ಪಂದ್ಯ ಪ್ರಥಮ ಸೆಮಿಫೈನಲ್ ಪಂದ್ಯ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ ವಿರುದ್ಧ ದಾವಣಗೆರೆ ಜಿಲ್ಲಾ ತಂಡ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ ವಿರುದ್ಧ ದಾವಣಗೆರೆ ಜಿಲ್ಲಾ ತಂಡ, ಎರಡು ತಂಡದ ನಾಯಕರೇ. ಅಂಕಣ 1ರಲ್ಲಿ ಪ್ರಥಮ ಸೆಮಿಫೈನಲ್ ಪಂದ್ಯ ಆಗಿರುತ್ತೆ. ತಮಗಿದು ಪ್ರಥಮ ಕರೆ. ಎಸ್ ಮಂಜು ಕಲ್ಕೆರೆ ನಳಂಬ ಕಬಡ್ಡಿ ಕ್ಲಬ್ ತಂಡದ ಆಟಗಾರ, ಒಂದು ಸೂಪರ್ ಡೂಪರ್ ರೈಡ್. ದಾಳಿಯಲ್ಲಿ ಕೆಂಪಂಬ ತಿಪ್ಟೂರು ತಂಡದ ಇವತ್ತು ಹಾರಿಗರಿ ಬಾರಿ ಆದ್ರೆ ಬೇಡವಾದಂತಹ ಟ್ಯಾಕಲ್ಗೆ ಮುಂದಾದ್ರು. ಐದು ಆಟಕ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಈ ಬಾರಿ ಸಾಕಷ್ಟು ಒಳ ನುಗ್ಗಿದ್ರು. ಒಂದೊಳ್ಳೆ ಟ್ಯಾಕಲ್. ಕೆಂಪಂಬ ತಿಪ್ಟೂರು ತಂಡದ ಆಟಗಾರರಿಂದ ಶಿವ ಸ್ಕೋರ್ 10-8 ಕಲ್ಕೆರೆ ತಂಡದ ಪರವಾಗಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ. ಭಾರಿ ಉತ್ತಮವಾದಂತಹ ಟ್ಯಾಕಲ್ ಕೆಂಪಂಬ ತಿಪ್ಟೂರು ತಂಡದ ಆಟಗಾರರಿಂದ. 10-9 1 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ತಂಡ. 10-9 ನಿಮ್ಮ ಮಾತೇ ಕೇಳಿಲ್ಲ, ನನ್ನ ಮಾತು ಕೇಳ್ತಾರ ಅವರು. ನೀವು ಬಂದ್ಬಿಡಿ
ಅದೇ ಬೆಸ್ಟ್ ಅನ್ಸುತ್ತೆ. ಇವ್ರು ಯಾರು ನನ್ನ ಮಾತೇ ಕೇಳಲ್ಲ. ಅಣ್ಣ ಅಲ್ಲಿ ಯಾರೋ ಕರಿತವ್ರು ನೋಡಿ ಗ್ಯಾಲರಿಲಿ. ನಂದೇಣ ಕರಿತವ್ರೆ. ಎಸ್ ಹೇಮಂತ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರಯತ್ನಿಸಿದಂತ ಅನುಭವಿ ಆಟಗಾರ. ಆಟಗಾರರು ದಯವಿಟ್ಟು ನಿಮ್ಮಲ್ಲಿ ವಾದ ವಿವಾದ ಬೇಡ. ರೈಡರ್ ಸೇಫ್ 1 ಪಾಯಿಂಟ್. ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ಪರವಾಗಿ. ಪ್ರಮೋದ್ ಸ್ಕೋರ್ 11. ಪ್ರಮೋದ 11-9 2 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್. ಕಲ್ಕೆರೆ ಬಾರಿ ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು. ಮಿಡ್ ಲೈನ್ ಹತ್ತಿರದಲ್ಲಿದ್ರು. ಒಂದೊಳ್ಳೆ ಟ್ಯಾಕಲ್ ಸಪೋರ್ಟ್ ಅದ್ಭುತವಾಗಿದೆ. ಚಾರಿ ಹಾಗೂ ಹೇಮಂತ್ ಅವರು ಒಂದ್ ಸ್ವಲ್ಪ ಯಾಮಾರಿದ್ರು. ಸೂಪರ್ ಹೆಡ್ ಆಗ್ತಾ ಇತ್ತು. 12-9 12-9 ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ತಂಡದ ಪರವಾಗಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಅಂಕಣ ಎಡಕ್ಕೆ ಆಗಮಿಸಿ. ದಾಳಿಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ತಂಡದ ಮಂಜು ಒಬ್ಬ ವೇಗದ ದಾಳಿಗಾರ. ಕೆಂಪಂಬ ತುಪ್ಪೂರಿನ 4 ಆಟಗಳ ನಡುವೆ ಬಾರಿ ಸಾಕಷ್ಟು ಒಳಗಿದ್ರು. ಹರ್ಷನ್ ಒಂದೊಳ್ಳೆ ಟ್ಯಾಕಲ್. ಬಿಗಿಯಾದಂತಹ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ಕೆಂಪಂಬ ತಿಪ್ಟೂರು ತಂಡದ ಆಟಗಾರರು. ದಾಳಿಯಲ್ಲಿ ಸತೀಶ್ ಕೆಂಪಂಬ ತಿಪ್ಟೂರು ತಂಡದ ಒಬ್ಬ ಯುವ ದಾಳಿಗಾರ. 6 ಆಟಗಾರ ನಡುವೆ ಭಾರಿ ಕಾದ್ ನೋಡಬೇಕಾಗಿದೆ. ಎಸ್ ರೈಡರ್ ಸೇಫ್. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಪ್ರಮೋದ್ ಸ್ಕೋರ್ ಹನ್ನೆರಡು 11 ಕಲ್ಕೆರೆ ತಂಡದ ಪರವಾಗಿ. ಮಹಾಪ್ರಭುಗಳೇ ನೀವೇ ನಿಲ್ಲಿ. ದಯವಿಟ್ಟು ಹಿಂದಕ್ಕೆ ಹೋಗ್ರ. ಅಂತಿಮ ಕರೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಮೀನಾಕ್ಷಿ ಮಾತು ಕೇಳ್ತಾ ಇಲ್ಲ. ಮೀನಾಕ್ಷಿ ದಯವಿಟ್ಟು ಹಾಫ್ ಟೈಮ್ ಸ್ಕೋರ್ 12-11 1 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ. ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಿ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವರ್ಸಸ್ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವರ್ಸಸ್ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು.
ನೋಡಿ, ಎರಡೂ ಟೀಮ್ ಬಂದಿಲ್ಲ ಅಂತಂದ್ರೆ ನಾವು ಫಸ್ಟ್ ಸೆಮಿಫೈನಲ್ಗೆ ಕರೆ ನೀಡಬೇಕಾಗುತ್ತೆ. ಯಾಕ್ರೆ ಈ ತರ ಹಿಂಸೆ ಕೊಡ್ತೀರಾ? ಕುತ್ಕೊಳ್ರಿ, ನಿಮ್ ಸಮಸ್ಯೆನೇ ನನಗೆ ಅರ್ಥ ಆಗ್ತಾ ಇಲ್ಲ. ಎಸ್ ಕೆಂಪಾಂಬ ತಿಪ್ಪೇರು ಒಬ್ಬ ಬಲಿಷ್ಠ ದಾಳಿಗಾರನನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾ ಸಂಘ ಗೋಡೆಕೆರೆ ರಾಷ್ಟ್ರದಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿರವರ ಲಕ್ಷ ದೀಪೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಹೊನ್ನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ. ಎಸಿಬ ದಾಳಿಗಾರ ನಿಖಿಲ್. ಪ್ರಮುಖ ಸ್ಕೋರ್ ಈಚ 12-12. ಸಮಬಲ ಹೋರಾಟದಲ್ಲಿ ಪಂದ್ಯ. ಬನ್ನಿ ಮಲತಳ್ಳಿ. ಎಸಿಭಾರಿ ಅನಿಲ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ತಂಡದ ಒಬ್ಬ ಯುವ ದಾಳಿಗಾರ. ಎಸ್ಎನ್ ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದ್ದ ನಳಂಬ ಕಬಡ್ಡಿ ಕ್ಲಬ್ ತಂಡಕ್ಕೆ 13-12. 1 ಅಂಕದ ಮುನ್ನಡೆ. ಥರ್ಡ್ ರೈಡ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. 1 ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಡಿಸೈಡ್ ಲೈನ್ ನಲ್ಲಿ ನಿಖಿಲ್ ಅಂಕಕ್ಕಾಗಿ ಪ್ರಯತ್ನ. ಲೆಫ್ಟ್ ಕಾರ್ನ್ ಭಾಗದಲ್ಲಿ ಚಾರಿ, ರೈಟ್ ಕಾರ್ನ್ ಭಾಗದಲ್ಲಿ ಆದಿ. ಈ ಬಾರಿ ಉತ್ತಮವಾದಂತಹ ಟ್ಯಾಕಲ್ ಆದಿ ಹಾಗೂ ಗಂಧನವರಿಂದ ಒಂದು ಹೊಂದಾಣಿಕೆ ಟ್ಯಾಕಲ್ ಸಾಧಿಸಿಕೊಂಡಿದ್ದಾರೆ. 14-12 ಇನ್ ಫೇವರ್ ಆಫ್ ನಳಂಬ ಕಬಡ್ಡಿ ಕ್ಲಬ್. ಪ್ರಮೋದ್, ಕರೆಕ್ಟ್ ಅಲ್ವಾ? ಮಲ್ಲತ್ತಳ್ಳಿ ಹಾಗೂ ರಾಯಲ್ಸ್ ಎರಡು ಟೀಮ್ ಇಲ್ವಾ? ಈಗಾಗಲೇ ನಮಗೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಸೂಚನೆ ನೀಡಿದ್ದಾರೆ, ಇನ್ನು ಅರ್ಧ ಗಂಟೆ ಒಳಗಡೆ ನಾವು ಮ್ಯಾಚ್ ಅನ್ನ ಮುಕ್ತಾಯಗೊಳಿಸಬೇಕು. ದಯವಿಟ್ಟು ಸಮಯದ ಅಭಾವ ಇದೆ. ರಾಯಲ್ಸ್ ಹಾಗೂ ಮಲ್ಲತ್ತಳ್ಳಿ ಕಬಡ್ಡಿ ಕ್ಲಬ್. ರಾಯಲ್ಸ್ ಮಲ್ಲತ್ತಳ್ಳಿ, ಬನ್ನಿ ಬೇಗ. ಪ್ರಮುಖ ಸ್ಕೋರ್ 15-14. ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ ವಿರುದ್ಧ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್. ನಾವು ಎಷ್ಟು ಕರೆ ನೀಡಿದ್ರು ಸಹ ಎರಡು ತಂಡದ ಆಟಗಾರ ಅಂಕಣದ ಒಳಭಾಗಕ್ಕೆ ಬರ್ತಾ ಇಲ್ಲ. ಎಸ್ ಬೋನಸ್ನ ಜೊತೆಲಿ ಒಂದು ಟಚ್ ಪಾಯಿಂಟ್. 17-14. 3 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ತಂಡ. ಈ ಬಾರಿ ಕ್ವಿಕ್ ಆದಂತಹ ಒಂದು ಟಚ್ ಪಾಯಿಂಟ್. 17-15 ಇನ್ ಫೇವರ್ ಆಫ್ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. ಮಲ್ಲತ್ತಳ್ಳಿ ಹಾಗೂ ರಾಯಲ್ಸ್ ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ಬರ್ತೀರಾ ಇಲ್ವೋ? ಆಯೋಜಕರ ಗಮನಕ್ಕೆ ಅವೆರಡೂ ಟೀಮ್ ಬರ್ತಾ ಇಲ್ಲ. 5 ನಿಮಿಷ ಆಡಿಸ್ಬಿಡೋಣ, ಓಕೆನಾ? ರಾಯಲ್ಸ್ ಬ್ಯಾಂಗ್ಳೂರ್ ಹಾಗೂ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ 4 ಆಟಕ್ಕೆ ನಡುವೆ ದಾಳಿಯಲ್ಲಿ ನಿಖಿಲ್. ಈ ಬಾರಿ ರೈಟ್ ಕಾರ್ನ್ ಭಾಗದಿಂದ ಆಬು, ಅದು ಡೈವಿಂಗ್ ಟ್ಯಾಕಲ್. ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ತಂಡ ಆಟಗಾರರಿಂದ. ಸ್ಕೋರ್ ಪ್ರಮದ 18-15. 3 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ.
18-15 ಪಂದ್ಯ. ಈ ಬಾರಿ ರೈಟ್ ಕವರ್ ಭಾಗದಿಂದ ಒಂದೊಳ್ಳೆ ಟ್ಯಾಕಲ್. ಎಂಥ ಒಂದು ಬಿಗಿಯಾದಂಥ ಒಂದು ಹಿಡಿತ ಕೆಂಪಂಬ ತಿಪ್ಟೂರು ತಂಡದ ಆಟಗಾರರಿಂದ. ಕ್ಯಾಪ್ಟನ್, ಲಾಸ್ಟ್ 5 minutes ಟು ಗೋ. ಎರಡು ತಂಡದ ನಾಯಕರಿಗೆ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 18-16 2 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ. ಹದಿನೆಂಟು 16 ನೋಡಿ. ಈಗಾಗಲೇ ಹಿಂದಿನ ಮ್ಯಾಚ್ ಇವರೇ ಆಡಿರೋದು ರಾಯಲ್ಸ್, ಅವರೇ ಬೇಗ ಬಂದ್ರು. ಮಲ್ಲತ್ತಳ್ಳಿ ಎಲ್ಲಿದ್ರ? ಚಿಕ್ಕಂಡ ಇದ್ರೆ ಅಲ್ವಾ ಟೀಮ್? ಕಾಣಿಸಿಲ್ವಾ ಮಲ್ಲತ್ತಳ್ಳಿ? ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಬನ್ನಿ ಬೇಗ. ಎಸ್ ಕ್ಯಾಪ್ಟನ್, ಲಾಸ್ಟ್ 4 minutes ಟು ಗೋ. ಸ್ಕೋರ್ 19-16 3 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್. ಈ ಬಾರಿ ಆದಿ ವೇಟ್ ತೀರ್ಪುಗಾರ ತೀರ್ಮಾನ ನೀಡ್ತಾರೆ ಎಂದು ಕೊನೆ. Yes, each 1 point. ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ ಟೀಮ್ ಇಲ್ವಾ? 2 ನಿಮಿಷ ವೇಟ್ ಮಾಡ್ತೇವೆ, ಬಂದಿಲ್ಲ ಅಂತಂದ್ರೆ ವಾಕರ್ ನೀಡ್ತೇವೆ. ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಆಲ್ರೆಡಿ ಸಾಕಷ್ಟು ಸಮಯ ಆಗಿದೆ. ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ದಾಳಿಯಲ್ಲಿ ಸತೀಶ್. ಈ ಬಾರಿ ಸಾಕಷ್ಟು ವೇಗದ ದಾಳಿಯಾಗಿತ್ತು, ಉತ್ತಮವಾದಂತಹ ರೀಚ್. ಸತೀಶ್ ಸ್ಕೋರ್ ಪ್ರಮೋದ್ ಸ್ಕೋರ್ 20-21 18 21-18 ಇನ್ ಫೇವರ್ ಆಫ್ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ. ಕ್ಯಾಪ್ಟನ್, ಲಾಸ್ಟ್ 3 minutes ಟು ಗೋ. ಮಲ್ಲತ್ತಳ್ಳಿ ಇಲ್ವಾ? ಯಾಕೆ ಲೇಟ್? ಅವಾಗಲೇ ಮ್ಯಾಚ್ ಆಡಿದ್ರೆ. ಆಟಗಾರ ನಿಮ್ಮಲ್ಲಿ ವಾದ ವಿವಾದ ಬೇಡ, ಹಿಂದಕ್ಕೆ ಬನ್ನಿ. ಎರಡು ತಂಡದ ಆಟಗಾರ ಲೈನ್ ಅಪ್ ಮಾಡಿ ಅಂಕಣ 2ರಲ್ಲಿ.
ಆಟಗಾರ ಹಿಂದಕ್ಕೆ ಬನ್ನಿ, ತೀರ್ಪುಗಾರ ತೀರ್ಮಾನ ನೀಡ್ತಾರೆ. ಸಂಕಣ 2ರಲ್ಲಿ 2 ತಂಡದ ಆಟಗಾರರು ಲೈನಪ್ ಮಾಡಿ ತಂಡಗಳ ಪರಿಚಯ ಕಾರ್ಯಕ್ರಮಕ್ಕೆ ಶ್ರೀಯುತ ಆನಂದ್ರವರು, ಶ್ರೀಯುತ ಜಟ್ಟೀರವರು, ಶ್ರೀಯುತ ಸ್ವಾಮಿರವರು, ಶ್ರೀಯುತ ಆರಾಧ್ಯರವರು, ಶ್ರೀಯುತ ಲೋಕೇಶ್ ರವರು ದಯವಿಟ್ಟು ಅಂಕಣ 2ರ ತಂಡಗಳನ್ನು ಪರಿಚಯ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದಾವೆ. ದಯವಿಟ್ಟು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಶ್ರೀಯುತ ಆನಂದ್ರವರು, ಶ್ರೀಯುತ ಲೋಕೇಶ್ ರವರು, ಶ್ರೀಯುತ ಜಟ್ಟೀರವರು, ಶ್ರೀಯುತ ಸ್ವಾಮಿರವರು, ಶ್ರೀಯುತ ಆರಾಧ್ಯರವರು, ಶ್ರೀಯುತ ಲೋಕೇಶ್ ರವರು ಸಹ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ನಮ್ಮ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾ ಸಂಘ ಗೋಡೆಕೆರೆ ಆಯೋಜಿಸಿದಂತ ಶ್ರೀಯುತ ಜಟ್ಟಿ ಗಂಗಾಧರ್ ಅವರು ಬೆಂಗಳೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು, ಇದು ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ ಆಗಿರುತ್ತೆ. ಇದರಲ್ಲಿ ಗೆದ್ದವರು ಸೆಮಿಫೈನಲ್ಗೆ ಎಂಟ್ರಿಯನ್ನು ಕೊಡ್ಲಿಕ್ಕಿದ್ದಾರೆ. ಶುಭ ಹಾರೈಸಿದಂತ ಅತಿಥಿಗಳಿಗೆ ಧನ್ಯವಾದ. ದಯವಿಟ್ಟು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾವೆ. ಬನ್ನಿ ಅಣ್ಣ, ಗ್ರೌಂಡ್ ಒಳಕ್ಕೆ ಬನ್ನಿ ಸರ್. ನೋಡಿ, ಗ್ರೌಂಡ್ ಒಳಗೆ ಬರ್ತಾವ್ರೆ. ಸುಪಡೆ ಕಲಾನಾಗಿರುವಂತ ಸಂದರ್ಭ. ಎಸ್ 21-20 1 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ತಂಡ. ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 21-20 ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ತಂಡದ ಪರವಾಗಿ ಅದು ಬೋನಸ್ ಅಂಕದ ಸೇರ್ಪಡೆಯಾಗಿದೆ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ತಂಡಕ್ಕೆ. ಸುಪಡೆ ಕಲಾನಾಗಿರುವ ಸಂದರ್ಭ. ಸತೀಶ್ ಇಬ್ಬರ ಆಟಕ ನಡುವೆ ಈ ಬಾರಿ 22-21 1 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ. 22-21. Yes, ಹೇಮಂತ ಸಾಕಷ್ಟು ವೇಗದ ದಾಳಿ ಆಗುತ್ತಾ ಇದ್ರೆ ಫಸ್ಟ್ ಏಡ್ ನೋಡಿ. ಫಸ್ಟ್ ಏಡ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಬೇಗ ಬನ್ನಿ. ಫಸ್ಟ್ ಏಡ್ ಆಟಗಾರ ಹಿಂದಕ್ಕೆ ಹೋಗಿ ಫಸ್ಟ್ ಏಡ್ ವ್ಯವಸ್ಥೆ ಮಾಡ್ತಾ ಇದ್ರೆ ದಯವಿಟ್ಟು ಅಲ್ಲಿ ಸಹಕರಿಸಿ.
ಸಂಕಟ ಎರಡರಲ್ಲೂ ಸಹ ಪಂದ್ಯ ಆರಂಭವಾಗಿದೆ. ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ಮಲತ್ತಳಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಉತ್ತಮವಾದಂಥ ಟ್ಯಾಕಲ್ ಮಲತ್ತಳಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡಾಧಿಕರಿಂದ. ಸಂಕಟ ಎರಡರಲ್ಲಿ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ದಾಳಿಯಲ್ಲಿ ಬಬ್ಲು ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದೊಬ್ಬ ಯಾವುದೇ ಅಂಕಲದವನ ಎಂಟು ವಾಪಸ್ಸಾಗಿದ್ದಾರೆ. ದಾಳಿಯಲ್ಲಿ ಪ್ರಜ್ವಲ್ ಹಿಂದಿನ ಪಂದ್ಯದಲ್ಲಿ ಕೊನೆಯ ಕ್ಷಣದಲ್ಲಿ ಸೂಪರ್ ರೈಡಿಂಗ್ ಮಾಡಿದ್ರು. ಈ ಬಾರಿ ಪ್ರಜ್ವಲ ಕಾದ್ ನೋಡ್ಬೇಕಾಗಿದೆ. ರೈಡರ್ ಸೇಫ್ ಆಗ್ತಾ ಇದರಲ್ಲಿ ಆಂಟಿ ಕ್ರಾಸ್ ಆಗಿರೋದ್ರಿಂದ. ಥರ್ಡ್ ರೈಡ್ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಎಸ್ ಕೃಷ್ಣ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಯಶವಂತ್ ಒಂದು ಬೋನಸ್ ಅಂಕದೊಂದಿಗೆ ತಂಡಕ್ಕೆ ವಾಪಸ್ ಆಗ್ತಾ ಇದ್ದಾನೆ. ಯಾರು ಕೂಡ ತೀರ್ಪುಗಾರರ ಜೊತೆ ವಾದ ಮಾಡಬೇಡಿ, ಅವರು ನ್ಯಾಯಯುತವಾಗಿಯೇ ಕೊಟ್ಟಿರ್ತಾರೆ. ಕ್ರೀಡಾ ಮನೋಭಾವದಿಂದ ಎಲ್ಲವನ್ನು ಸ್ವೀಕರಿಸಿ ದಯವಿಟ್ಟು ಅಲ್ಲಿ ಆಟಗಾರರು ಸಹಕರಿಸಿ. ಇನ್ನು ಸಾಕಷ್ಟು ಪಂದ್ಯ ನೀಡಬೇಕು. ಅಲ್ಲಿ ತೀರ್ಪುಗಾರರು ಯಾವ ತೀರ್ಮಾನ ನೀಡಿದಾರೋ ಅದಕ್ಕೆ ಬದ್ಧರಾಗಿರ್ಬೇಕು.
ವಿನಯ್ ವಿನಯ್ ಬೆಳಗಾವಿ ಸ್ಕೋರ್ 7-6 in favor of Royal Sports Club Bangalore. ಒಂದು ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡ ಇದೆ. ಎರಡೂ ತಂಡಕ್ಕೆ ಇದು ಮಾಡು ಇಲ್ಲವೇ ಮಡಿ ಪಂದ್ಯ. ಎಸ್ ಕೃಷ್ಣ 7 ಈಚ್ 7-7 ಸಮಬಲ ಹೋರಾಟದಲ್ಲಿ ಪಂದ್ಯ. ಅಂಕಣ 2ರಲ್ಲಿ ಎಸ್ ಸ್ಕೋರ್ 24-22. ಇಪ್ಪತ್ನಾಲ್ಕು 22 ಎರಡು ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. (24-22) in favor of ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. 24-22 ಕರೆಕ್ಟ್ ಇದೆ. ಎಸ್ ಈ ಬಾರಿ ಅನಿಲ ಮಹಾಪ್ರಭುಗಳೇ, 25-24 25-24 in favor of ಕೆಂಪಂಬ ತಿಪ್ಟೂರು. ಒಂದು ಅಂಕದ ಮುನ್ನಡೆಯಲ್ಲಿ ಕೆಂಪಂಬ ತಿಪ್ಟೂರು 25-24. (25-25) ಸಮಬಲ ಹೋರಾಟ. 25 ಈಚ್. (25-25) ಸಮಬಲ ಹೋರಾಟದಲ್ಲಿ ಪಂದ್ಯ. ಹೈ ವೋಲ್ಟೇಜ್ ಪಂದ್ಯ. ಎಸ್ ಈ ಬಾರಿ ಆದಿ ಉತ್ತಮವಾದಂತಹ ಒಂದು ಟ್ಯಾಕಲ್. 26-25 26-25 ಒಂದು ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. ಒಂದು ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ತಂಡ ಇದೆ. ಪ್ರಜ್ವಲ್ ನಿರಂತರವಾಗಿ ದಾಳಿಯಲ್ಲಿ
ಅದ್ಭುತವಾದಂತಹ ಪ್ರದರ್ಶನ ನೀಡುತ್ತಾ ತಂಡಕ್ಕೆ ಆಸರಾಗ್ತಾ ಅವನ ಇಪ್ಪತ್ತಾರು 25 ಒಂದು ಅಂಕದ ಮುನ್ನಡೆಯಲ್ಲಿ ನೊಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ಕಲ್ಕೆರೆ ತಂಡ ಇದೆ. ಕೆಂಪಂಬ ತಿಪ್ಪೂರು ಕೊನೆ ಕ್ಷಣದಲ್ಲಿ ಕಾದ್ ನೋಡಬೇಕಾಗಿದೆ ಯಾವ ರೀತಿ ಆದಂತಹ ಒಂದು ಪ್ರದರ್ಶನ ನೀಡ್ತಾರೆ ಅಂತ ಹೇಳಿ. ಮಂಜು 26-25 ಒಂದು ಅಂಕದ ಮುನ್ನಡೆಯಲ್ಲಿ ನೊಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ಕಲ್ಕೆರೆ ತಂಡ ಇದೆ. ಮಂಜು ದಾಳಿ ವಿಭಾಗದಲ್ಲಿ ಸಾಕಷ್ಟು ವೇಗದ ದಾಳಿ ಕಾದ್ ನೋಡೋಣ. ಇದರೊಂದಿಗೆ ಒಂದು ಅಂಕದ ರೋಚಕ ಜಯವನ್ನು ಸಾಧಿಸಿಕೊಂಡಿದ್ದಾರೆ ನೊಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ಕಲ್ಕೆರೆ ತಂಡ. ಉತ್ತಮ ಪ್ರದರ್ಶನ ನೀಡಿದಂತಹ ಕೆಂಪಂಬ ತಿಪ್ಪೂರು ತಂಡದ ಆಟಗಾರರಿಗೆ ಸಹ ಧನ್ಯವಾದ.